ಕರಿಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ತನಿಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ಹೊಟ್ಟೆ ಒಬ್ಬರು ಇಳಿಯಲ್ಲ ಅಂತ ಕೂದಾಕ್ಬಿಡ್ತಾರೆ. ವಿತಿನ್ 2 hours 3 hours ಕ್ಲಿಯರ್ ಮಾಡ್ಬೋದು ಹೊಟ್ಟೆ ಒಬ್ರು. ಅದು ತಿಳ್ಕೊಳ್ಳೋದು ಸರ್. ಇದು ನೋಡ್ತಾ ಇರ್ಬೋದು, ಇವತ್ತು ಬೆಳಗ್ಗೆ ಊಟ ಡಾರ್ಫರ್ F2 ಬರುತ್ತೆ. ಇದು F2 ಸಿಗುತ್ತೆ. ಇದು ನೋಡಿ, ಇದು ಒಕ್ಕಲಿನಿಂದ ಆರಿಲ್ಲ ಸರ್. ಇದು ಫುಲ್ ಹಸಿ ಇದೆ ಇದುವೆ ಸರ್. ಇದು ಇಂಡಿ ಹೇಳಿದ್ನಲ್ಲ ಸರ್, ಇದು ಇಂಡಿ ಬರುತ್ತೆ. ಇದು ಗಾಣದ್ದು ಇದು ಆಲ್ಮೋಸ್ಟ್ ಪ್ಯೂರ್ ಗಾಣ. ಅಂದ್ರೆ ಕಡಲೆ ಇಂಡಿಲಿ ಒಂದ್ ಸ್ವಲ್ಪ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಆದ್ರೆ ನಾವು ಈ ಇಂಡಿ ಯೂಸ್ ಮಾಡ್ತಾ ಇದೀವಿ. ಈಗ ಡ್ರಿಮ್ ಮಾಡಕ್ಕೆ ಏನು ಸಮಸ್ಯೆ ಏನಿರಲ್ಲ. ಒಂದ್ ದಿವಸ ಕರೆಕ್ಟ್ ಮಾಡಿದ್ರೆ 50 ಕುರಿ ಒಬ್ಬರೇ ಮಾಡ್ಬೋದು. ಈಗ ಅವ್ನು ಬಂದು 50 ಕುರಿ ಮಾಡಿದ್ರೆ 5,000 ರೂಪಾಯಿ ಕೊಡ್ತಾರೆ. 5,000 ರೂಪಾಯಿ ಕೊಡೋದು ಮಿಷಿನ್ ತಂದ್ರೆ ವರ್ಷಕ್ಕೆ 2 ಸಲ ಕಟ್ ಮಾಡ್ಬೇಕು ನಾವು. ಈ ಬಿಟ್ಟಲ್ಲಿ ನಿಮ್ಗೆ ಒಂದು 40 ಟನ್ ಕಡ್ಡಿ ಹಿಡಿಯುತ್ತೆ ಸರ್. ಟೋಟಲ್ 4 ಒಂದು ಬಿಟ್ಟು 10 ಟನ್ ಹಿಡಿಯುತ್ತೆ. 40 ಟನ್ ಬಂದು ಪ್ರಾಕ್ಟಿಕಲ್ ಇನ್ಕಮ್ ಮಾಡಿ ಲಾಭ ಇದೆ. ನಾನು ಲೇಬರ್ ಡಿಪೆಂಡ್ ಮಾಡಿ ಯಾರೋ ನಂಬಿಕೆ ಅಷ್ಟು ಬಿಡ್ತೀನಿ, ಯಾರೋ ನಂಬಿಕೆ ಯಾರೋ ಅಂತ ಸಿಗಲ್ಲ ನಿಮ್ಗೆ ಯಾರಿಗೂ. ನೀವು ಒಳ್ಳೆಯರಾಗಿರ್ಬೋದು, ನಿಮ್ಗೆ ಅಂತ ಸಿಗ್ತಾರೆ, ನಮಗೆ ಗೊತ್ತಿರಲ್ಲ. ನೀವು ಬಂದು ನಿಂತ್ಕೊಂಡು ಮಾಡ್ತೀವಿ ಮಾಡಿ, ಅದು ಅದೇ ಇದೆ. ಬೇರೆ ನೆಚ್ಕೊಂಡು ಮಾಡಕ್ಕೆ ಸುಮ್ಮನೆ ಒಳ್ಳೆ ಕೆಲಸದಲ್ಲಿ ಇದ್ದೀನಿ ಅಂತ ಕಂಟಿನ್ಯೂ ಮಾಡ್ತೀನಿ. ಈಗ 2ನೇ ಸಲ ಮರಿ ಹಾಕಿದೆ ಇವಳು. ಅರೌಂಡ್ ಒಂದು 85-90 ಕೆಜಿ ಕುರಿ ಇದೆ. 85 ಕೆಜಿ ಅವರೇಜ್ ಇಟ್ಕೋಬಹುದು. ಪ್ರೆಗ್ನೆಂಟ್ ಒಂದು 90-95 ಕೆಜಿನೇ ಇತ್ತು. ಈಗ ಒಂದು 85 ಇಟ್ಕೊಳ್ಳಿ ಸಾಕು. 10 ಕೆಜಿ ಕಮ್ಮಿನೇ ಮಾಡ್ಕೊಳ್ಳಿ. ಫೀಮೇಲ್ ಅಲ್ಲಿ ನೋಡಿ ಈ ತರ ಕ್ಯಾರೆಕ್ಟರ್ ಬೇಕು ನೋಡಿ. ಫೀಮೇಲ್ ಅಲ್ಲಿ ಹೆಂಗಿರುತ್ತೆ, ಇದೇ ಮೇಲ್ ಇರ್ಬೇಕು. ಮೇಲೊಂದು ಅಪೋಸಿಟ್ ಮೇಲ್ ನಿಂತಿದೆ ನೋಡಿ. ಅವ್ನ ಮೇಲೆ ನಿಮ್ಗೆ ಡಾಮಿನೇಟ್ ಮಾಡಂಗಿಲ್ಲ. ಇಷ್ಟು ನೋಡ್ಬೇಕು ಸರ್ ಅಷ್ಟೇ. ನೀವು ಲೈಟರ್ ಇದು ಈ ಗುಳಿಗೆ ನೋಡ್ಬೇಕು. ಇವರಲ್ಲಿ ಇಷ್ಟಿಗೆ ನೋಡಿ, ಇಲ್ಲಿ 1 ಅಡಿ ಸಿಗುತ್ತೆ. ಇದೆ ಸೇಮ್ ಗುಳಿ ನೋಡ್ದಂಗೆ ಆಗತ್ತೆ. ಇವನ್ನ ಇವೊಂದು 28 ತಿಂಗಳು ಸರ್. ಈಗ 6 ಇದ್ದಾನೆ. ಈಗ ನೋಡಿ, ಈಗ ಜಸ್ಟ್ 6 ಬಂದಿದ್ದಾನೆ. 28 ತಿಂಗಳು ಮರಿ. ಒಂದು ಅವರೇಜ್ ಒಂದು 110 ಕೆಜಿ, 108ರಿಂದ 110 ಕೆಜಿ ತೂಕ ಇದೆ. ಈಗಲೂ ಮತ್ತೆ ಇಷ್ಟು ತಿಂಗಳು ಇಟ್ಕೊಂಡ್ಬಿಟ್ಟು ಮಾರ್ಬೇಕು ಅಂತಾರಲ್ಲ, ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೆಂಗೆ ನಿಮ್ಮದು? ಮತ್ತೆ ಸರ್ ಮಾರ್ಕೆಟಿಂಗ್ ಸ್ಟ್ರಾಟಜಿಯಲ್ಲಿ ಹುಟ್ಟ ಮರಿಗಳು ಮಾರ್ಬೇಕಷ್ಟೇ. ಮೇನ್ ಬ್ರೀಡರ್ ಅಂದ್ರೆ ಇದ್ರ ಹುಟ್ಟ ಮರಿಗಳು ಇದಕ್ಕೆ ಮೀಟಿಂಗ್ ಮಾಡ್ಸಲ್ಲ ನಾವು. ಮದರ್ ಸ್ಟಾಕ್ 10 ಸಲ ಮಾಡ್ಸೋದೇನು ಪ್ರಾಬ್ಲಮ್ ಇಲ್ಲ. ಈಗ ದೊಡ್ಡ ಕುರಿ ಕಾಲದಲ್ಲಿ ನಿಮ್ಗೆ ಕಂಟಿನ್ಯೂಸ್ ಇವನ್ನೆಲ್ಲ ಮಾಡ್ತೀವಿ, ಏನು ಪ್ರಾಬ್ಲಮ್ ಇಲ್ಲ. ಇವನ್ನ ಹುಟ್ಟ ಮರಿಗಳು ಮತ್ತೆ ಒಂದು ಬಿಡಂಗಿಲ್ಲ. ಬ್ಲಡ್ ಲೈನ್ ಚೇಂಜ್ ಆಗಬೇಕು. ನಮ್ಗೆ ಮಿನಿಮಮ್ ಇವ್ನು ಇನ್ನೊಂದು 5 ವರ್ಷ ಯೂಸ್ ಮಾಡ್ಬೋದು ಸರ್ ನಾವು. ಇನ್ನೂ 5 ವರ್ಷ ಯೂಸ್ ಆಗ್ತಾರೆ. ಇವನೇನು ಏಜ್ ಅಲ್ಲ. ಈ ಪ್ರಾಯ ಇವನಿಗೆ 6 ಪ್ರಾಯದಲ್ಲ ಅವನೀಗ. ನಮಗೆ 100 ವರ್ಷ ಇರುತ್ತಲ್ಲ, 100 ವರ್ಷ ಯಾರು ಬದುಕಲ್ಲ. 100 ವರ್ಷ ಅಂತ ಇದ್ದಾಗ ಇದಕ್ಕೊಂದು 12-13 ವರ್ಷ ಆಯಸ್ ಇರೋದು. ಇವಕ್ಕೆ ಒಂದು 7 ವರ್ಷ ಬ್ರೀಡಿಂಗ್ ಯೂಸ್ ಮಾಡ್ಕೋಬಹುದು. ಬದುಕಿರುತ್ತೆ, ಬದುಕಲ್ಲ ಅಂತಲ್ಲ. ಏಜ್ ಅಂದ್ರೆ ಹೆಂಗೆ ಗೊತ್ತಾ ಸರ್? ಏಜ್ ಆಗೋದು ಈ ಹಲ್ಲು ಫುಲ್ 8 ಬಂದು 8 ವಾಪಸ್ ಉದ್ರಕ್ ಸ್ಟಾರ್ಟ್ ಆಗುತ್ತೆ. ನಮಗೆ ಅಲ್ಲೆಲ್ಲ ಇರ್ತಾವ ವಯಸ್ಸು. ನಮಗೆ ಅಲ್ಲಿಂದ ದವಡೆಲ್ಲ ಉದ್ರಕ ಮುಂದಕ್ಕೆ ಬರ್ತವೆ. ಸೇಮ್ ಕುರಿ ಉದ್ರ ಹೋಗತ್ತಲ್ಲು. ಅದು ಏಜು. ಕೆಲವರು 6 ಬರ್ತವ್ರು ಏಜು ಅಂತಾರೆ. ಯಾವ ಸರ್ ಏಜು? 21 ತಿಂಗಳಿಗೆ ಏಜ್ವರೆಗೆ ಕುರಿ ಹುಟ್ಟವನ್ನ ಕುಯ್ಯ ಕೊಡ್ಬೇಕು. 2 ಸಲ 3 ಸಲ 26 6 ಬಂದ್ಬಿಡ್ತವೆ. ಕೆಲವು 2ನೇ ಸುಲಕ್ಕೆ 3ನೇ ಸುಲಕ್ಕೆ 2ನೇ ಸುಲಕ್ಕೆ 6 ಬಂದ್ಬಿಡ್ತವೆ. ಅದು ಕುಯ್ಯ ಕೊಟ್ಟು ನೀವು ಅದೇ ನೋಡ್ದಂಗೆ ಆಗ್ತು. 15-16 ಸಲ ಮರಿ ಆಗ್ತಾವ ನಮ್ಮ ಕುರಿಗಳು. ಕುರಿಗೆ ಎಷ್ಟು ಆಯಸ್ಸು ಸರ್? ಮಿನಿಮಮ್ 12 ವರ್ಷ ಅಂತ ಇದೆ. 12-15 ವರ್ಷ ಇರುತ್ತೆ. ನಾನು 9 ವರ್ಷದ ಕುರಿ ಇದೆ. ಈಗ ಇವತ್ತು ಮರಿ ಆಗ್ತದೆ. ಇವತ್ತು ಚೆನ್ನಾಗಿದೆ. 9 ವರ್ಷದ. ನಾನು 6 ವರ್ಷದಲ್ಲಿ 6 ವರ್ಷ ತಂದಿರೋ ಕುರಿ ನಾನು ತಂದಾಗಲೇ 4 ಅಲ್ಲ ಅವಳಿಗೆ. ನನ್ನ ಹತ್ರ ಬಂದೆ ಸುಮಾರು ಒಂದು 10 ಮರಿ ಹಾಕಿ 11ನೇ ಮರಿ ಹಾಕಿದವು. ಮತ್ತೆ ಈಗ 12ನೇ ಮರಿ ಮತ್ತೆ ಕ್ರಾಸಿಂಗ್ ತಂದಿದ್ದಾರೆ. ಏನು ಏಜ್ ಅದೆಲ್ಲ? ಇನ್ನೂ 3-4 ವರ್ಷ ಇರ್ತಾಳೆ ಅವಳು. ವಯಸ್ಸು ಕುರಿಗಳಿಗೆ ಆದ್ರೆ ಕೆಲವ್ರಿಗೆ ಹಲ್ಲುಟ್ಬಿಟ್ರೆ ಕುಯ್ಯ ಮಟ್ಟ ಅಂದ್ರೆ ಬ್ರೀಡಿಂಗ್ ಅಲ್ಲಿ ನೀವು ಹಲ್ಲುಟ್ಟಿದ್ ಲೆಕ್ಕ ನೋಡಬಾರ್ದು. ಅದೊಂದು ತಿಳ್ಕೊಳ್ಬೇಕು. ಯಾಕಂದ್ರೆ ಒಂದು 3 ವರ್ಷದಲ್ಲಿ ಕಡಲ್ ಬಿದ್ದುಬಿಡುತ್ತೆ. 3 ವರ್ಷ ಕುಯ್ಯ ಕೊಟ್ಬಿಡಕ್ಕಾಗತ್ತ ಕಡಲ್ ಬಂದು ಅಂತ ಬಿತ್ತನೆ ತಗರ್ಗಳಲ್ಲಿ ಅದು ಕ್ವಾಲಿಟಿ ನೋಡ್ಬೇಕಾಗತ್ತೆ ನೀವು. ಏಜ್ ಅದ್ರಲ್ಲಿ ಇನ್ನೂ ಟಾಪ್ ಮರಿ ಬರ್ತವೆ. ಇವಕ್ಕೆ ಏಜ್ ಆಗ್ತದೆ. ಬಿತ್ತನೆಯಲ್ಲಿ ಒಳ್ಳೆ ಮರಿಗಳು ಇಳಿತವೆ. 50 ಕುರಿ ಮಾಡಿಸಿದ್ರೆ 10 ಕುರಿ ಕ್ರಾಸ್ ಮಾಡಿಸಿ ಟಾಪ್ ಮರಿ ಬರ್ತಾವಾಗ ನಾವು ಡಿಪೆಂಡ್ ಮಾಡ್ಬೇಕಾಗತ್ತೆ. ಕೆಲವರು ಹೇಳ್ತಾರೆ 6 ಅವ್ನು ಏಜ್ ಆಗ್ಬಿಡ್ತಪ್ಪ, ಅದೇನು ಬಿತ್ತನೆ ಬರಲ್ಲ ಅಂತ. ಯಾವ ಏಜ್ ಸರ್? ಪ್ರಾಯದಲ್ಲಿ ಆಗ್ತಾನೆ ಪ್ರಾಯ ಅವನಿಗೆ. 2ನೇ ಬರೋಣ ಬಿತ್ತನೆ ಬಿಡ್ಬಿಡಿ ಅಂತಾರೆ. 1 ವರ್ಷ ಯೂಸ್ ಮಾಡಿ ಕಟಿಂಗ್ ಕೊಡಿ ಅಂದ್ರೆ 1 ವರ್ಷ ಕಡೆಯಲ್ಲಿ 6ನೇ ಬಂದ್ಬಿಡ್ತವೆ. ಏನ್ ಕುಯ್ಯ ಕೊಡಕ್ಕಾಗ್ತಾವೆಲ್ಲ. ಸಣ್ಣದು ಥಿಂಕ್ ಮಾಡ್ಬೇಕಾದ್ರೆ ಕೆಲವರು ಹಿಂದೂ ಕಾಲದಲ್ಲಿ ಏನಾದ್ರು ಆ ಲೆಕ್ಕದಲ್ಲೇ ಥಿಂಕ್ ಮಾಡ್ತಾರೆ. 6 ಬಂದು ಏಜ್ ಆಗ್ಬಿಟ್ಟು ಕುಯ್ಯ ಮಟನ್ ಟೇಸ್ಟ್ ಹಾಕ್ಲಂತ 6 ಕುಯ್ಕೊಳ್ಳೋರು ಅವರು. ಸ್ವಲ್ಪ ಮೀಡಿಯಮ್ ಆಗಿ ಬಲ್ತಿರುತ್ತೆ, ತಿನ್ನೋ ಚೆನ್ನಾಗಿರುತ್ತೆ. ನಮ್ದೇನಿ ಗೊತ್ತು ಅದೇ ಹೇಳ್ಕೊಬಿಟ್ಟವ್ರೆ. 6 ಏಜ್ ಕುಯ್ಯ ಏಜ್ ಅದು ಕುಯ್ಯ ಏಜ್ ಅದು ತಿನ್ನೋ ಏಜ್ ಅವ್ರಿಗೆ ಅಷ್ಟೇ ಅಲ್ಲ. ಹಿಂದೂ ಕಾಲದಲ್ಲಿ 2 ಸ್ವಲ್ಪ ಎಡೆ ಮಟನಪ್ಪ ತಿನ್ನಕ್ಕಾಗಲ್ಲ, ಮೆಚ್ಚಿರುತ್ತೆ ಅನ್ನೋರು. 4 ಸ್ವಲ್ಪ ಪರವಾಗಿಲ್ಲ. 6 ವಯಸ್ಸು ಅವರೇ ಕಟ್ಬಿಡ್ತಾರಲ್ಲ. ವಯಸ್ಸಾಗಿ ಕೂದಾಗ 6 ಆಗ್ಬಿಟ್ಟಿದ್ದು ಕಡಲಿ ಬೀರ ಯಾರು ಕೇಳಕ್ಕಲ್ಲ. ಕುರಿ ಕೋಳಿನ ಸೋಮವಾರ ಶನಿವಾರ ಕುಯ್ಯಂಗಿಲ್ಲ. ಇನ್ ಕೆಲವರು ಹೊಟ್ಟೆ ಒಬ್ಬರ ಬಂದ್ರೆ ಕೂದಾಕ್ ಕೊಡ್ತಾರೆ. ಹೊಟ್ಟೆಲ್ಲ ಉರಿಯುತ್ತೆ. ಹೊಟ್ಟೆ ಒಬ್ಬರು ಇಳಿಯಲ್ಲ ಅಂತ ಕೂದಾಕ್ ಕೊಡ್ತಾರೆ. ವಿತಿನ್ 2 hours 3 hours ಕ್ಲಿಯರ್ ಮಾಡ್ಬೋದು ಹೊಟ್ಟೆ ಒಬ್ರು. ಅದು ತಿಳ್ಕೊಳ್ಳಲ್ಲ ಸರ್. ಅದಕ್ಕೆಲ್ಲ ಆಲ್ಟರ್ನೇಟ್ ಇದೆ. ಬಫ್ಪೇಟ್ ಅಂತ ಬರುತ್ತೆ, ಇಲ್ಲ ಸೋಡಾ ಕುಡಿಸ್ಬೋದು. ಆಲ್ಟರ್ನೇಟ್ ಇದ್ದೇ ಇರುತ್ತೆ ಸರ್. ಎಲ್ಲ ಕ್ಲಿಯರ್ ಮಾಡ್ಬೋದು, ಏನೂ ಆಗಲ್ಲ. ಈಗ ಪ್ರಾಥಮಿಕ ಚಿಕಿತ್ಸೆ ಏನಿಲ್ಲ ಸರ್. ಅದ್ರ ಬಫ್ಕೈಂಡು ಮೆತ್ತ ಮಸಾಲ ಅಂತ ಯಾವುದೋ ಇನ್ನೊಂದು ಬರುತ್ತೆ. ಈಗ ಹಾಸ್ಪಿಟಲಿಂದೆಲ್ಲ ಕೊಡ್ತಾರೆ ಅದು ಫ್ರೀಯಾಗಿ. ಎಲ್ಲ ತಂದು ಮೆಡಿಕಲ್ ಯೂಸ್ ಮಾಡ್ಕೋಬೋದು ಸರ್. ಯಾವುದೇ ಕಾಯಿಲೆ ಬಂದರೂ ವಿತಿನ್ 2-3 hours ಆಲ್ಮೋಸ್ಟ್ ಕುರಿ ರೆಸ್ಟಿಗೆ ತರ್ಬೋದು ನಾವು. ಸೀರಿಯಸ್ ಇರೋ ಕುರಿಯ ನಾವೇ ರೆಸ್ಟಿಗೆ ತರ್ಬೋದು ಸ್ವಲ್ಪ ನಾರ್ಮಲ್ ಆಕ್ಟಿವಿಟೀಸ್ಗೆ.
ಅದು ನಮ್ಮ ಕೈಯಲ್ಲಿ ಯೋಚನೆ ಮಾಡ್ಬೇಕಷ್ಟೇ. ಸರ್ ಇದು ನೋಡ್ತಾ ಇರ್ಬೋದು, ಇವತ್ತು ಬೆಳಗ್ಗೆ ಹುಟ್ಟರೆ ಡಾರ್ಫರ್ F2 ಬರುತ್ತೆ. ಇದು F2 ಸಿಗುತ್ತೆ. ಇದು ನೋಡಿ, ಇದು ಒಕ್ಕಲು ನೀನು ಆರಿಲ್ಲ ಸರ್. ಇದು ಫುಲ್ ಹಸಿ ಇದೆ. ಇದುವೆ ನೋಡ್ತಾ ಇದೀರಲ್ಲ, ಕ್ರಾಸ್ ಬ್ರೀಡು. ಸರ್ 4 ಬಂದಿದೆ. ತೂಕ ಆ ಮರಿ ನೀವು ಇನ್ನೊಂದ್ಸಲ ನೋಡ್ಕೋಬಹುದು. ಸರಿ ತೋರಿಸ್ಬಿಡಿ. ಇದು ನೋಡಿ ಸರ್, ಒಕ್ಕಲೇನು ಹಸಿ ಆರಿಲ್ಲ ನಿಮ್ಗೆ. ಬೆಳಗ್ಗೆ ಹಾಕಿರೋ ಮರಿ ಇದೆ. 4 kg 400 ಗ್ರಾಮ್ ಇದೆ ನೋಡಿ. ತಾಯಲ್ಲೇ ಇದೆ ಸರ್. ತೂಕ ಬಂದೇ ಬರುತ್ತೆ. ಅದೇ ನಾವು ನಾಟಿ ಕುರಿ ನೀವು ನೋಡ್ತೀನಿ ಅಂತ ಹೋದ್ರೆ 2 kg 2.25 kg IS ಮರಿ ಅಂತಾರೆ. 1:2 ಇದೆ ಮರಿ. ಹುಟ್ಟಬೇಕಲ್ಲ ಬರ್ತಬೇಕು ಎಷ್ಟು ಬಂದ್ಬಿಟ್ಟಿರ್ತೇವೆ ಎಲ್ಲ. ನಾವು ನೋಡ್ಕೊಂಡು ಇದು ಮಾಡ್ಬೇಕಷ್ಟೇ. ತೂಕ ಏನು ನಿಮ್ಗೆ ಕಾಂಪ್ರೂವ್ ಆಗಲ್ಲ. ನಾನು ಹೇಳಿದ್ರೆ ನಿಮ್ಗೆ ಕ್ರಾಸ್ ಬ್ರೀಡ್ ಅಲ್ವೇ ಈ ತರ ಮರಿಗಳು ಬರ್ತಾವೆ ಅಂದ್ರೆ ಎಷ್ಟು ಬರ್ತಾ ಇದೆ. ಅದೇ ಡೆಲಿವರಿ ಇದ್ದಾವೆ. ಡೆಲಿವರಿ ಮಾಡ್ತಿರೋದು ಬೆಳಗ್ಗೆ ಅದೇ ಮರಿ ಹಾಕೊಂಡಿತ್ತು. ಅದೇ ಹಾಕೊಂಡು ಬರ್ತಿರ್ತಾರೆ ಹಾಕಿದ್ದು ಬಂದೆ ನಾನು. ಆ ಥರ ಮರಿಗಳು ತೂಕ ಬರೋದಿದೆಲ್ಲ ಇರೋದು ಆಲ್ಮೋಸ್ಟ್ ಕ್ರಾಸ್ ಬ್ರೀಡ್ ಸರ್. ನೀವು ನೋಡ್ತಾ ಇರೋಂಥವು ಇವಾಗ ಯಾವ ಪ್ಯೂರ್ ಇಲ್ಲ, ಎಲ್ಲ ಕ್ರಾಸ್ ಬ್ರೀಡ್ಗಳಿವೆ ಸರ್. ಕ್ಲೀನ್ನೆಸ್ ಅಂದ್ರೆ ಕ್ಲೀನಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ ಈ ಸದ್ದಲ್ಲಿ ಈಗ. ಯಾಕಂದ್ರೆ ಇಕ್ಕೆ ಆಟೋಮೆಟಿಕ್ ಆಗಿ ಅದೇ ಬಿದ್ದೋಗುತ್ತೆ, ಗಂಜಲ್ ಅದೇ ಸೋರೋಗುತ್ತೆ. ಒಳಗಡೆ ಕೆಲಸ ನಮ್ಗೆ ಏನಿರಲ್ಲ. ಬೆಳಗ್ಗೆ ಸಾಯಂಕಾಲ ಮೇವಿನ ಟ್ರೈವನ್ನು ಕ್ಲೀನ್ ಮಾಡ್ಕೊಳ್ತೀವಿ. ಕ್ಲೀನ್ ಮಾಡ್ಕೊಂಡು ಹಾಕ್ತೀವಿ. ವಿತ್ ಅಬ್ಸರ್ವೇಷನ್ ಮಾತ್ರ ಚೆನ್ನಾಗಿರುತ್ತೆ ನಮ್ಗೆ. ಯಾಕೆಂದ್ರೆ ನಾನು ಬೇರೆಯವ್ರಿಗೂ ನಂಗೆ ಗೊತ್ತಿಲ್ಲ. ನನ್ನದು ಓನ್ ಮೇಂಟೆನೆನ್ಸ್ ಇರೋದ್ರಿಂದ ಒಂದು ಅಬ್ಸರ್ವೇಷನ್ ನಾವು ಓನಾಗಿ ಮಾಡಿದ್ರೆ ಅಬ್ಸರ್ವೇಷನ್ ನಾವು ಆಟೋಮೆಟಿಕ್ ನಾವು ವರ್ಕ್ ಮಾಡ್ತೀವಿ. ಇನ್ನು ವೆಲ್ಯೂಟೆಡ್ ಮಾತ್ರ ಏನು ಕೆಲಸ ಕಮ್ಮಿ ಅನ್ನೋ ಸ್ವಲ್ಪ ಕೆಲಸ ಕಮ್ಮಿ. ಇಕ್ಕೆ ಹೇಳಿದ್ನಲ್ಲ ಆಗಲೇ, ಇಕ್ಕೆಲ್ಲ ಆಟೋಮೆಟಿಕ್ ಗಂಜ ಅಂತ ಕುರಿ ಗಲೀಜಾಗಲ್ಲ, ಕ್ಲೀನಾಗಿರುತ್ತೆ. ಅದೊಂದು ಜಿನಿಯನ್ ಕೋಳಿ ಬಿಟ್ಟಿದ್ರ ಸರ್. ಕೋಳಿ ಸ್ವಲ್ಪ ಇದಾವೆ. ನಮಗೆ ಕೋಳಿ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ. ಅದು ಒಂದು ಸ್ವಲ್ಪ ಇರೋದು ಸ್ವಲ್ಪ ಕ್ಲೀನ್ ಆಗ್ತಾ ಇರ್ತದೆ. ಮನೆಗಳಿಗೆ ಅಂದ್ರೆ ಹಳ್ಳಿ ಅಂದಮೇಲೆ ಆಗಿನ ಕೋಳಿ ಸಾಕ್ತಾ ಇರ್ತೀವಿ ನಾವು. ಸ್ವಲ್ಪ ಅಡಿಷನ್ ಆಗಿ ಒಂದು 60-70 ಕೋಳಿ ಹಾಕಿದ್ರೆ ಸರ್ ಜಾಸ್ತಿ. ನಾಟಿ ಕೋಳಿ ಕಡಕ್ ಮಾತ್ರ 2 ಇದಾವೆ. ಅಂದ್ರೆ ಇಷ್ಟು ಜಾಗಕ್ಕೆ ಒಂದು 400-500 ಬಿಡ್ಬೋದು ಅಂದ್ರೆ ಅಷ್ಟು ಬಿಟ್ರೆ ಅದು ಕೋಳಿ ಸಾಕಾಗಲ್ಲ. ಸಣ್ಣದಾಗಿರೋ ಅಪಾರ ತಿನ್ಬೋದು, ನಮ್ಗೆ ಮೇಂಟೈನ್ ಆಗಲ್ಲ. ಸಮಸ್ಯೆ ಯಾವ ಬರ್ಬೋದು, ಅದು ಇದು ಎರಡೂ ಇದು ಮಾಡೋಕ್ಕಾಗಲ್ಲ, ಟ್ಯಾಲಿ ಮಾಡೋಕ್ಕಾಗಲ್ಲ. ಆದ್ರಿಂದ ಇರೋದ್ರಲ್ಲಿ ಏನು ಹುಳ, ಯಾಕೆಂದ್ರೆ ಕುರಿಗೊಬ್ಬರದ್ದು ಹುಳ ಆಗುತ್ತೆ. ಬಿದ್ದು ಒಂದು 3-4 ದಿವಸ ವೈಟಿಗೆ ಒಂಥರ ಹುಳ ಬರುತ್ತೆ. ಆ ಹುಳ ಒಂದು ಸ್ವಲ್ಪ ಆಯ್ಕಂತಿರುತ್ತೆ. ಮೇವ ಕೆದರುತ್ತೆ ಕೋಳಿ. ತೇವ ಇರುತ್ತೆ, ತೇವ ಆರಿಸುತ್ತೆ ಅನ್ನೋ ದೃಷ್ಟಿ ಕೋಳಿ ತಂದು ಹಾಕಿದ್ದೀನಿ ಅಷ್ಟೇ ನಾನು. ಕೆರೆದ್ರೆ ತೇವೆಲ್ಲ ಆರ್ಕೊಳ್ಳುತ್ತೆ. ಗೊಬ್ಬರ ನೀಟಾಗಿ ಡ್ರೈ ಆಗುತ್ತೆ. ಒಂದು ಗೊಬ್ಬರ ಪ್ಯಾಕ್ ಮಾಡಿ ಸೇಲ್ ಮಾಡ್ಬಿಡ್ತೀನಿ. ನಮ್ಮ ತೋಟಗಾಗಿ ಹೆಚ್ಚಾಗಿದ್ದ ಸೇಲ್ ಮಾಡ್ಕೊತೀನಿ ಗೊಬ್ಬರ. ನಾನು ಹೊರಗಡೆ ಸೇಲ್ ಮಾಡ್ಬಿಡ್ತೀನಿ. ಯಾವ ಥರ ಸರ್? ಮೂಟೆ ಪ್ಯಾಕ್ ಮಾಡ್ತೀನಿ ನಮ್ಮ ಮಾಮಗೆ. 50 kg ಮೂಟೆಗೆ ಫುಲ್ ಮಾಡ್ಬಿಟ್ಟು 50 kg ಮೂಟೆ ಸೇಲ್ ಮಾಡ್ತೀನಿ ನಾನು ಇಲ್ಲಿ. ಸರ್ 200 ರೂಪಾಯಿ ಸೇಲ್ ಆಗ್ತದೆ. ಇಲ್ಲಿಗೆ ಬಂದ ಇಲ್ಲಿಗೆ ಹೋಗ್ತಾರೆ. ಪ್ಯಾಕ್ ಮಾಡಿ ಲೋಡ್ ಮಾಡಿ ನಮ್ದು ಇರುತ್ತೆ. ಗಾಡಿ ಬಾಡಿಗೆ ತಗೋದ್ರೆ ಅವ್ರದ್ದು ಇರುತ್ತೆ. ಇಲ್ಲಿ ಲೋಡ್ ಮಾಡ್ಕೊಂಡು ನಮ್ದು ಇರುತ್ತೆ. ಅದನ್ನು ಮಾಡಿ ಕಳಿಸ್ಕೊಡ್ತೀವಿ. ಅಂದ್ರೆ ಗೊಬ್ಬರ ಒಂದು ಪ್ಯೂರ್ ಇರುತ್ತಲ್ಲ ಸರ್, ಏನು ಮಿಕ್ಸ್ ಇರಲ್ಲ ಅದ್ರೊಳಗಡೆ. ಅಲ್ಲಿ ಏನಿರೋ ಅದು ತುಂಬ ಕಳಿಸ್ತೀವಿ ಅಷ್ಟೇ. ಕೆಳಗಡೆ ಬಿತ್ತಿದಲ್ಲೇ ಇರುತ್ತಲ್ಲ ಅದೇ ತುಂಬ ಹಂಗೆ ಕಳಿಸ್ತೀವಿ. ನಮ್ಗೆ ಆಲ್ಮೋಸ್ಟ್ ಎಲ್ಲ ಹಂಗೆ ಗೊಬ್ಬರ ಸೇಲ್ ಆಗುತ್ತೆ. ಆಲ್ಮೋಸ್ಟ್ ಒಂದು ಅರ್ಧ ಖರ್ಚಿಗೆ ಅವೇಡ ಅದೇ. ನಮ್ಮ ಚಾನಲ್ ನೋಡಿ ಬರೋ ಅಂತ ರೈತರಿಗೆ ಅದಕ್ಕೆ ಪಕ್ಕದವ್ರಿಗೆ ಇನ್ನೂ ಸ್ವಲ್ಪ ಕೊಡ್ಬಹುದಾ? ಕೊಡೋಣ ಸರ್, ನಿಮ್ಮ ಕಡೆಯಿಂದ ಮಾಡ್ಕೊಡೋಣ. ಬರಲಿ ಮಾತಾಡ್ಕೊಡ್ತೀನಿ ಬೇಕಾದ್ರೆ. ತುಂಬ ಧನ್ಯವಾದ. ಬನ್ನಿ ಸರ್. ಫೀಡ್ ಈಗ ನಾನು ಹಾಕ್ತಾರೆ ಫೀಡ್ ಒಂದು ಸ್ವಲ್ಪ ತೋರಿಸ್ತೀನಿ. ಇನ್ನೊಂದು ಏನಿರೋದು ಒಂದು ತೋರಿಸ್ತೀನಿ. ಇಲ್ಲಿಗೂ ಫೈಬರ್ ಮ್ಯಾಟ್ ಹಾಕಿಸ್ಬೋದು. ಹಾಕ್ಸಿದ್ರೆ ಏನು ಸಮಸ್ಯೆ ಬಿತ್ತು ಹೊಡಿತಾರೆ ಡೈರೆಕ್ಟಾಗಿ. ಬಿತ್ತೋರೆಲ್ಲ ಮ್ಯಾಟು ಫ್ರೆಂಡ್ ಕಳ್ಕೊಬಿಡುತ್ತೆ. ಆಮೇಲೆ ನಮ್ಗೆ ಕಾಲು ಹೊತ್ಬೇಕಾದ್ರೆ ಸ್ಲಿಪ್ ಆದಂಗೆ ಆಗುತ್ತೆ ಇದು ಮ್ಯಾಟಿಗೆ. ಯಾಕಂದರೆ ವಾಟ ಇರೋದ್ರಿಂದ ತೇವದ ಕಾಲು ಕಾಲು ಸ್ಲಿಪ್ ಆದಾಗ ಮರ ಒಂದು ಸ್ವಲ್ಪ ಸ್ಲಿಪ್ ಆಗಲ್ಲ. ಆ ಸ್ಲಿಪ್ ಹಾಕ್ಬಿಟ್ಟು ಮರ ಹಾಕ್ಕೊಬರಿ ಮರ ಏಕೆ ಹಾಕ್ಬಿಟ್ಟು ಸ್ಲಿಪ್ ಆಗೇ ಆಗುತ್ತೆ ಅದು. ಅದರಿಂದ ನೋಡಿ ಅಡ್ಡಕ್ಕೆ ಈ ಥರ ಒಂದು ವಿಟಿಸ್ ಹಾಕೋಬಿಟ್ರೆ ನಮಗೆ ಕಾಸ್ಕೋ ಬೇಡ ಆಗುತ್ತೆ. ಸ್ವಲ್ಪ ಹೊತ್ತೆ ಗಿಳಿಯಕ್ಕೆಲ್ಲ ಹಿಂಸೆ ಇರೋದು ನೋಡಿ. ಕಾಲು ಸ್ಲಿಪ್ ಆಗಲ್ಲ. ಸರ್ ಮೆಟ್ಲ ಮೇಲೆ ಹೋದಂಗೆ ಆಗುತ್ತೆ, ಮೆಟ್ಲ ಮೇಲೆ ಹೋದಂಗೆ ಆಗುತ್ತೆ. ಯಾರು ಕಾಲು ಸ್ಲಿಪ್ ಆಗಲ್ಲ ಇದೀಗ. ಆದ್ರಿಂದ ನಾವು ಮರ ಇದು ಮಾಡ್ಕೊಂಡು ಮರ ಹಾಕ್ಕೊಂಡಿದ್ದೀವಿ. ಸರ್ ಬನ್ನಿ ಈಗ. ಸರ್ ಈಗ ಆಗಲೇ ನಾವು ಕೇಳಿದ್ರಿ ಕೋಳಿಗಳು ಇದಾವೆ ಅಂತ ಹೇಳಿದ್ದೆ ನಾನು. ಸರ್ ಲಿಮಿಟೆಡ್ ಕೋಳಿ ಇದೆ. ನಾನು ಕೆಳಗಡೆ ನೋಡ್ಬೋದು. ಈಗ ರೀಸೆಂಟ್ ಆಗಿ ತಂದು ಬಿಟ್ಟಿದ್ದೀವಿ ಮನೆ ಹಳೆ ಕೋಳಿಗಳಿದ್ದು. ಅಂದರೆ ಮೇವು ಒಂದು ಸ್ವಲ್ಪ ತೇವ ಆರ್ಲಿ ಅಂತ ಕೆರೆಯಕ್ಕೆ ಅಂತ ಬಿಟ್ಟಂಗೆ ಆಗಿದೆ ಕೋಳಿಗಳು ನಾವು. ನೀವಿನ್ನ ಹೈಟ್ ನೋಡ್ತೀನಿ ಅಂದರೆ ಒಂದು 6.5 ಅಡಿ 6.3 ಅಡಿ ಇದೆ ಸರ್ ಅಷ್ಟೇ. ಯಾಕೆಂದರೆ ತೀರಾ ಹೈಟ್ ಆಗಿ ಮಾಡ್ಸೋಕ್ಕಾಗಲಿಲ್ಲ. ಅಂದರೆ ನಾವು ಗೊಬ್ಬರ ಏನಾದ್ರು ಲಿಫ್ಟ್ ಮಾಡಂಗಿದ್ರೆ ಒತ್ಕೋಗಿ ನೀಟಾಗಿ ಹಾಕೋಷ್ಟು ಲಿಫ್ಟ್ ಆಗೋಕೆ ಆ ರೀತಿ ಮಾಡ್ಕೊಂಡಿದ್ದೀವಿ ಸರ್ ಇದೀಗ ನಾವು. ಸರ್ ಇದು ನಮ್ಮದು ಫೀಡ್ ಗೋಡನ್ನು. ಆಲ್ಮೋಸ್ಟ್ ನೀವು ಫೀಡಿಂಗ್ ಏನೇನು ಮಾಡ್ತೀರಾ ಅಂತ ಕೇಳ್ತಾ ಇರಲ್ಲ. ಆಲ್ಮೋಸ್ಟ್ ಸೈಲೇಜ್ ಬಿಟ್ಟು ಆಗ್ಬೋದು, ಫೀಡಿಂಗ್ ಆಗ್ಬೋದು, ಎಲ್ಲ ಇಲ್ಲೇ ಒಂದೇ ತ ಇದೆ ನಮ್ಮದು. ಬನ್ನಿ ತೋರಿಸ್ತೀನಿ ಸರ್ ಇದು. ಸರ್ ಇದು ಇಂಡಿ ಹೇಳಿದ್ನಲ್ಲ ಸರ್, ಇದು ಇಂಡಿ ಬರುತ್ತೆ. ಇದು ಗಾಣದ್ದು. ಇದು ಆಲ್ಮೋಸ್ಟ್ ಪ್ಯೂರ್ ಗಾಣ ಅಂದರೆ ಕಡಲೆ ಹಿಂಡಿಲಿ ಒಂದು ಸ್ವಲ್ಪ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಆದ್ರಿಂದ ನಾವು ಈ ಹಿಂಡಿ ಯೂಸ್ ಮಾಡ್ತಾ ಇದ್ದೀವಿ ಈಗ. ಈ ಹಿಂಡಿ ಹಾಕೋದ್ರಿಂದ ಕುರಿಗಳು ಒಂದು ಸ್ವಲ್ಪ ಬಾಡಿ ಲೈನ್ ಚೆನ್ನಾಗಿ ಬರುತ್ತೆ. ಆಯಿಲ್ ಕಂಟೆಂಟ್ ಕುರಿಗಳು ಐಟಮ್ಸ್ ಹೋಗೋದ್ರಿಂದ
ಒಂದ್ ಸ್ವಲ್ಪ ಕುರಿ ಗ್ರೋತ್ ಚೆನ್ನಾಗಿ ಬರೋದ್ರಿಂದ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ಆಯಿಲ್ ಕಂಟೆಂಟ್ ಇರೋದ್ರಿಂದ ಕಡಲೆ ಹಿಂಡಿ ಒಂದು ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೊಳ್ತೀವಿ ಸರ್ ನಾವು. ಕಡಲೆ ಹಿಂಡಿ ಜೊತೆ ಮಿಕ್ಕಿ ಸ್ವೀಟ್ಗಳು ಮೂಟೆಗಳು ಇರ್ತವೆ, ಎಲ್ಲ ಮಿಕ್ಸ್ಡ್ ಆಲ್ಮೋಸ್ಟ್. ಇದೆಲ್ಲ ಯೂಸ್ ಮಾಡ್ಕೊಂಡು ಕುರಿಗಳಿಗೆ ಅಂತಲೇ ಇದು ತಂದು ಮಾಡಿ ಆಗ್ತಾ ಇರೋದು ನಾವು. ಯಾಕಂದ್ರೆ ಆಲ್ಮೋಸ್ಟ್ ನಾನು ಗಾಣದ ಯೂಸ್ ಮಾಡ್ತೀನಿ. ಗಾಣದ ಯೂಸ್ ಮಾಡೋದ್ರಿಂದ ಒಳ್ಳೆ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಈಗ ಅಂಗಡಿಲಿ ತಂದ್ರು ಚೆನ್ನಾಗಿರುತ್ತೆ, ಅಂದ್ರೆ 70% ಆಯಿಲ್ ಕಂಟೆಂಟ್ ಇರುತ್ತೆ ಅದರಲ್ಲಿ, ಇನ್ನೊಂದು 25% ಬೇರೆ ಏನೋ ಮಿಕ್ಸಿಂಗ್ ಇರುತ್ತೆ ಅದರಲ್ಲಿ. ಆದ್ರಿಂದ ಇದು ಸ್ವಲ್ಪ ಕರಗದ್ ಲೇಟು. ಇದೇನ್ ಸಮಸ್ಯೆ ಅಂದ್ರೆ ಇದು ದಪ್ಪ ಇರೋದ್ರಿಂದ ಬೇಗ ಕರಗಲ್ಲ. ಅದರಿಂದ ಯೂಸ್ ಮಾಡಬೇಕು ಸ್ವಲ್ಪ ಜನ ಇದು ಮಾಡ್ತಾರೆ. ಇದ್ಯಾಪಿಲ್ಲ ಒಂದ್ ಸ್ವಲ್ಪ ಕೆಚ್ಚ ಹಾಕ್ಬೇಕು, ಇಲ್ಲ ಒಂದ್ ಸ್ವಲ್ಪ ಬೇಗ ನೆನೆ ಹಾಕ್ಬೇಕು. ನೆನೆ ಹಾಕ್ಬಿಟ್ಟು ಕೊಟ್ರೆ ಚೆನ್ನಾಗಿ ಕರಿಕೊಳ್ಳುತ್ತೆ. ಒಟ್ಟು ಒಳ್ಳೆ ಚೆನ್ನಾಗಿರುತ್ತೆ ಗಾಣದ ಹಿಂಡಿ. ಈಗ ಪ್ಯೂರ್ ಇರುತ್ತಲ್ಲ, ಅಂದ್ರೆ ಫುಲ್ ರುಬ್ಬಿ ಎಣ್ಣೆ ತೆಗ್ದಿರಕ್ ಆಗಿರಲ್ಲ, ಒಂದ್ ಸ್ವಲ್ಪ ಇದು ಮಾಡಿರ್ತಾರೆ. ಒಂದು 2 ರೂಪಾಯಿ ಜಾಸ್ತಿ ಕೊಡೋದು ನಮ್ಗೆ ಗೊತ್ತು ಅನ್ಸುತ್ತೆ ಇದು. ಸೊ ನಿಮ್ಗೆಲ್ಲ ಇಲ್ಲೇ ಸಿಗ್ತದ ಅದು? ಸ್ವಲ್ಪ ಚೇವರೆಪಡದಲ್ಲ ಸಿಗುತ್ತೆ. ಗಾಣ ಎಲ್ಲ ಕಡೆ ನಿಂತಲ್ಲ, ಅಯ್ಯಲ್ ಗಾಣಗಳು ಈಗ ಹರಿಯಾಗಿ ಯೂಸ್ ಮಾಡಿದ ಗಾಣಗಳು ಎಣ್ಣೆ ಜಾಸ್ತಿ ಮಾಡ್ತಾ ಇರೋದ್ರಿಂದ ಜನಗಳು ಇದು ಜಾಸ್ತಿ ಆಗಿದೆ. ಈಗ ಇದ್ರಲ್ಲಿ ವೆರೈಟಿ ಸಿಗುತ್ತೆ, ಎಳ್ಳಿ ಹಿಂಡಿ ಬೇಕಾದ್ರೆ ಸಿಗುತ್ತೆ, ಕಡಲೆ ಹಿಂಡಿ ಸಿಗುತ್ತೆ, ಕೊಬ್ಬರಿ ಹಿಂಡಿ ಸಿಗುತ್ತೆ. ಇದು ನಾನು ನಿಮ್ಗೆ ತೋರಿಸಿದ ಆಲ್ಮೋಸ್ಟ್ ಕೊಬ್ಬರಿ ಹಿಂಡಿ ಮನೆ ಬಿಡಿಸ್ಕೊಂಡ್ ಬಂದ್ರಲ್ಲ, ಅದು ಬಿಡಿಸಿ ನಾವೇ ವಾಪಸ್ ತರ್ತೀವಿ. ಅದು ಇನ್ನು ಕಡಲೆ ಹಿಂಡಿ ಇರುತ್ತೆ ಎಲ್ಲ ಆಲ್ಮೋಸ್ಟ್ ಗಾಣದ ಹಿಂಡಿನೇ ಯೂಸ್ ಮಾಡೋದು ನಾವು. ಯಾಕಂದ್ರೆ ಚೆನ್ನಾಗಿರುತ್ತೆ ಅದು. ಮುಟ್ರ ಕೈಗೆ ಆಯಿಲ್ ಕೈಗಾಗುತ್ತೆ ಎಣ್ಣೆ. ಈ ತರ ಬಂದ್ರೆ ಸ್ವಲ್ಪ ನಾವು ಹಾಕೋಕೆ ಆಯಿಲ್ ಕಂಟೆಂಟ್ ಚೆನ್ನಾಗಿರುತ್ತೆ, ಕುರಿಗಳು ಸ್ವಲ್ಪ ಚೆನ್ನಾಗಿ ಗ್ರೋತ್ ಇರ್ತವೆ ಅಂತ ಯೂಸ್ ಮಾಡೋದು. ಇಲ್ಲ ನೀವು ಇನ್ನೂ ನೋಡ್ಬೋದು, ನಮ್ದು ಸೈಲೇಜ್ ಬಿಟ್ಕೊಳ್ಳಿವೆಲ್ಲ. ಸೈಲೇಜ್ ಪರ್ಚೇಸ್ ಮಾಡಿ ಹಾಕ್ತೀನಿ ಅಂದ್ರೆ ಕಾಸ್ಟ್ ಜಾಸ್ತಿ ಬರುತ್ತೆ. ಈಗ ನಾವು ಓನ್ ಆಗಿ ಮಾಡ್ಕೊಂಡು ಹಾಕೋದ್ರಿಂದ ಕಾಸ್ಟ್ ಕಮ್ಮಿ ಇರುತ್ತೆ. ಕಡ್ಡಿ ರೇಟ್ ಡೌನ್ ಇದ್ದಾಗ ನಮ್ಮ ಆಲ್ಮೋಸ್ಟ್ 4 ಬಿಟ್ಟಿದ್ದಾವೆ. ಯಾಕ ಈ ಬಿಟ್ಟಲ್ಲಿ ನಿಮ್ಗೆ ಒಂದು 40 ಟನ್ ಕಡ್ಡಿ ಹಿಡಿಯುತ್ತೆ ಸರ್. ಟೋಟಲ್ 4 ಬಿಟ್ಟು 10 ಟನ್ ಹಿಡಿಯುತ್ತೆ. 40 ಟನ್ ಕಡ್ಡಿ ಮೇವು ಹಿಡಿಯುತ್ತೆ ಇದು. ಅಂದ್ರೆ ರೈಟ್ ಕಾಸ್ಟ್ ಕಮ್ಮಿ ಇದ್ದಾಗ ನಾವು ಫಿಲ್ ಮಾಡ್ಕೊಬಿಟ್ರೆ ನಮ್ಗೆ ಸ್ವಲ್ಪ ಮೇವಿಂದು ಕೊರತೆ ಇದ್ದಾಗ ಯೂಸ್ ಮಾಡ್ಕೋಬಹುದು. ಇಲ್ಲ ರೆಗ್ಯುಲರ್ ಯೂಸ್ ಮಾಡಂಗಿದ್ರೆ ಡೈಲಿ 1 ಟೈಮ್ ಇದು ಯೂಸ್ ಮಾಡ್ಕೊಂಡ್ರೆ ಕೆಲಸ ಕಮ್ಮಿ ಇರುತ್ತೆ ನಮ್ಗೆ. ಅಂದ್ರೆ ಮೇವು ಡೈಲಿ ಕಟ್ ಮಾಡಿ ಜಾಸ್ತಿ ತಂದು ಹಾಕ್ಬೇಕು ಅನ್ನೋ ಸಮಸ್ಯೆ ಇರಲ್ಲ. ಈ ತರ ಆಲ್ಮೋಸ್ಟ್ ಈಗ ಬ್ಯಾಗಲ್ಲಿ ಮಾಡ್ಬೋದು ಸರ್. ಬ್ಯಾಗಲ್ಲೆಲ್ಲ ಚೆನ್ನಾಗಿರುತ್ತೆ. ಇಲಿ ಕಾಟ ಇಲ್ಲ ಬ್ಯಾಗ್ ಚೆನ್ನಾಗಿರುತ್ತೆ. ಅಂದ್ರೆ ಸ್ಪೇಸ್ ಜಾಸ್ತಿ ಬೇಕು ಅದಕ್ಕೆ ಬ್ಯಾಗ್ಗಳು ಮಾಡಕ್ಕೆ. ಈಗ ಒಂದ್ ಬಿಟ್ಟು ಭೂಮಿನ ಕೆಳಗೆ 5 ಅಡಿ ಡೀಪ್ ಇದೆ ಇದು, ಭೂಮಿ ಮೇಲೆ 5 ಅಡಿ, ಟೋಟಲ್ 10 ಅಡಿ ಫಿನಿಶಿಂಗ್ ಇದೆ ಇದು ಬಿಟ್ಗಳು. ಆದ್ರಿಂದ ನಮಗೆ ಮೇವು ಜಾಸ್ತಿ ಸಂಗ್ರಹಣೆ ಮಾಡಕ್ಕೆ ಜಾಸ್ತಿ ಚೆನ್ನಾಗಿರುತ್ತೆ. ಆಮೇಲೆ ಮೇವು ತುಣಿಯಕ್ಕೆ ಅಂದ್ರೆ ಮೇವು ಇದು ಫುಲ್ ಟೈಟ್ ಆಗಿ ತುಣಿಬೇಕು ಸೈಲೇಜ್ ಮಾಡೋದು ಅಂದ್ರೆ. ಆದ್ರೆ ತುಣಿಯಕ್ಕೆಲ್ಲ ಗುಂಡಿಯಾರು ನೀಟಾಗಿ ಸುತ್ತಲೂ ಟಾರ್ಪಲ್ ಹಾಕೊಂಡು ಫುಲ್ ಟಾರ್ಪಲ್ ಪ್ಯಾಕಿಂಗ್ ಬರ್ಬೇಕು. ಸುಮ್ಮನೆ ಗುಂಡಿಯಾರು ಹಂಗೆ ತುಂಬಿಟ್ರೆ ಬರೋಲ್ಲ. ಒಳ್ಳೆ ಕ್ವಾಲಿಟಿ ತರಿಸ್ಬೇಕು. ಒಳಗಡೆ ನೀರಿಗೆ ತುಂಬಾ ಹಾಕಳ್ದಂಗೆ ಲೀಕೇಜ್ ಬರ್ದಂಗೆ ಎಲ್ಲ ಮಾಡಿಸ್ಕೊಂಡು ಮಾಡಿದ್ರೆ ಸೈಲೇಜ್ ಗುಡಿ ಚೆನ್ನಾಗಿರುತ್ತೆ. ಕೆಲವರು ನಾ ಹೆಂಗ್ ಬೇಕಂಗ್ ಕಟ್ಟಿಸ್ತಾರೆ, ಅವೆಲ್ಲ ಒಳಗಡೆ ಸೀಪೇಜ್ ಬಂದಾಗ ನೀರು ತುಂಬಿಕೊಬಿಡುತ್ತೆ. ಸೊಂಪು ಕಟ್ಟಿಸ್ತೀವಲ್ಲ ಸರ್ ಮನೆಗಳಿಗೆ ಕ್ಲೀನಾಗಿ, ಆ ಸೊಂಪು ಕಟ್ಟಿಸ್ದಾಗ ಕಟ್ಟಿಸ್ಬೇಕಿಲ್ಲ. ಅಷ್ಟು ಕ್ವಾಲಿಟಿ ಕಟ್ಸಿದ್ರೆ ಸೀಪೇಜ್ ಬರಬಾರ್ದು ಅಂತ ನೀಟಾಗಿ ಪ್ಲಾಸ್ಟಿಂಗ್ ಮಾಡೋದು ಇನ್ನೊಂದು ವರ್ಷ ಸರ್. ಹೌದು, ಪ್ಲಾಸ್ಟಿಂಗ್ ಮಾಡೇ ಮಾಡಬೇಕು. ಈಗ ಅಕಸ್ಮಾತ್ ಬಿಟ್ಟ ಲೋಡ್ ಮಾಡಿರ್ತೀರಾ, ಮಳೆ ಚೆನ್ನಾಗಿರ್ಕೊಂಡು ಸೀಪೇಜ್ ಬರುತ್ತೆ, ಎಲ್ಲ ಕರ್ಗೋಗಿ ಗೊಬ್ಬರ ಆಗ್ಬಿಡುತ್ತೆ. ಅದು ಸೈಲೇಜ್ ಹಂಗೆ ಇರೋಲ್ಲ, ಎಲ್ಲ ಕರ್ಗೋಗುತ್ತೆ. ಆದ್ರಿಂದ ನೀಟಾಗಿ ಟಾರ್ಪಲ್ ಕೊಟ್ಟು ನೀರು ಸೀಪೇಜ್ ಬರೋದು ನೋಡ್ಕೊಂಡು ಮತ್ತೆ ಪ್ಯಾಕಿಂಗ್ ಆದ್ಮೇಲೆ ನೀಟಾಗಿ ಕ್ಲೋಸ್ ಮಾಡ್ಬೇಕು. ಮೇಲ್ಗಡೆ ವೆಯ್ಟ್ ಏರಿ ಮತ್ತೆ ಕೂರ ಮಾಡ್ಕೊಂಡು ಮಾಡಿಸ್ಬೇಕು. ಹಂಗ್ ಮಾಡಿಸಿದ್ರೆ ಸೈಲೇಜ್ ಚೆನ್ನಾಗಿ ಬರುತ್ತೆ. ಸೈಲೇಜ್ ಓನಾಗಿ ಮಾಡಾಕಿದ್ರೆ ಕಾಸ್ಟ್ ಅವಾಯ್ಡ್ ಆಗುತ್ತೆ. ಇಲ್ಲ ಪರ್ಚೇಸ್ ಮಾಡಾಕ್ತೀನಿ ಅಂದ್ರೆ ಒಂದಿಷ್ಟು ಅಂದ್ರೆ ನಮ್ಮಲ್ಲಿ 2 ರೂಪಾಯಿ 3 ರೂಪಾಯಿ ರೇಟ್ ಕಮ್ಮಿ 3 ರೂಪಾಯಿ ಕ್ಲಿಯರ್ ಆಗುತ್ತೆ. ಅದೇ ಸೈಜ್ ಹೊರಗಡೆ 7 ರೂಪಾಯಿ ಇರುತ್ತೆ. 45 ದಿವಸದ ಮೇಲೆ ಒಂದು ವರ್ಷ ಕಂಡು 1 ವರ್ಷ ಮಿನಿಮಮ್ ಯೂಸ್ ಮಾಡ್ಕೋಬಹುದು. 1 ವರ್ಷ ಕಂಡು ಯೂಸ್ ಮಾಡ್ಬೋದು. ಒಂಥರ ಕಣಜದಲ್ಲಿ ಹುಲ್ಲು ಗುಡ್ಡಲ್ಲಿ ಹುಲ್ಲಿದಂಗೆ ಯಾವತ್ತೂ ಯೂಸ್ ಮಾಡ್ಕೋಬಹುದು. ರಾಗಿ ಹುಲ್ಲು ವಿತ್ ಸೈಲೇಜ್ ಇತ್ತು ಅಂದ್ರೆ ಮೇವಿಗೆ ಅಭಾವ ನಮಗೆ ತಲೆನೋವಿರಲ್ಲ. ಇವೆರಡು 4 ಗುಂಡಿ ಬಿಟ್ಟು ದೋರಾಗ್ಬಿಟ್ಟು ರಾಗಿ ಹುಲ್ಲು ಇತ್ತು ಅನ್ನೋದು 5 ತಿಂಗಳು ಎಷ್ಟೇ ಮೇವಿಲ್ಲ ನಮ್ಗೆ ಅವೇಡ್ ಆಗುತ್ತೆ. ವಿತ್ ತೋಟದಲ್ಲಿ ಸ್ವಲ್ಪ ಮೇವು ಬರುತ್ತೆ, ಅದು ಬರ್ತಾರೆ. ಒಂದು 6 ತಿಂಗಳು ಮೇಂಟೈನ್ ಮಾಡ್ಬೋದು. 1.5 ತಿಂಗಳು ಒಂದು ಕಂಪಲ್ಸರಿ 8 ಟನ್ ಕಡ್ಡಿ ಇದ್ರೆ 1.5 ಇಂದ 2 ತಿಂಗಳು ಮೇಂಟೈನ್ ಆಗುತ್ತೆ ಕುರಿಗಳಿಗೆ. ಕಷ್ಟ ಕಮ್ಮಿ ಇರುತ್ತೆ ಕೆಲಸ. ಸೊ 6 ವರ್ಷದ ಅನುಭವ ಏನ್ ಅನಿಸ್ತಾ ಇದೆ ಸರ್? ಮಾಡ್ಬೋದು, ಯಾವ್ದೇ ಕೆಲಸ ಆದ್ರೆ ಕಷ್ಟ ಇರುತ್ತೆ. ನಾನು ಫುಲ್ಲು ಈಸಿ ಮಾಡ್ತೇನೆ ಅಂತ ಹೇಳಕ್ಕಾಗಲ್ಲ. ನಮ್ ಕೆಲಸ ನಮ್ಗೆ ಇದ್ದೇ ಇರುತ್ತೆ. ಇರೋ ಕೆಲಸ ನಾವು ಈಸಿ ಮಾಡ್ಕೊಂಡ್ ಮಾಡ್ಬೇಕಷ್ಟೇ. ಇರೋ ಕೆಲಸ ಈಸಿ ಮಾಡ್ಕೊಳ್ಳೋದು ಹೆಂಗೆ? ಅದು ಗುಟ್ಟೇನೋ ರೈತರಿಗೆ ಕೊಡ್ತೀರಾ ಸರ್? ನೀವು ಕಲ್ತಿರೋ ಪಾಠ ಅನುಭವ ಗುಟ್ಟೇನಂದ್ರೆ ಗೊತ್ತಾ ಸರ್? ಮೊದ್ಲು ಮೇವಿನ ಸಮಸ್ಯೆ ಜಾಸ್ತಿ ಇರುತ್ತೆ. ಮೇವು ನೀಟಾಗಿ ಬೆಳ್ಕೊಳಕಿರ್ಬೇಕು. ಈಗ ಸಮಸ್ಯೆ ಏನಪ್ಪಾ, ತೋಟದಲ್ಲಿ ಕೂದಲು ತರೋ ಸಮಸ್ಯೆ ಇರುತ್ತೆ. ಬೈಕಲ್ಲಿ ಎರ್ಕೊಂಡ್ ಹಾಕ್ತೀನಿ, ಅದು ಇದಾಗಲ್ಲ. ಯಾವ್ದಾದ್ರು ಒಂದು ವೆಹಿಕಲ್, ಆಟೋನೋ ಇಲ್ಲ ಟ್ರ್ಯಾಕ್ಟರ್ ಏನೋ ವೆಹಿಕಲ್ ಮಾಡ್ಕೊಂಡ್ರೆ ಕೆಲಸ ಆಗುತ್ತೆ. ವಿತ್ ಸೈಲೇಜ್ ಬಿಟ್ಟು ಸೈಲೇಜ್ ಮಾಡ್ಕೊಬಿಟ್ಟು ಸೀಸನ್ ರೈಟ್ ಡೌನ್ ಇರುತ್ತೆ ಸರ್. ಈಗ 1-2 ತಿಂಗಳು ಆಚೆಲಿ 1,700 ರೂಪಾಯಿ 1,800 ರೂಪಾಯಿಗೆಲ್ಲ ಕಡ್ಡಿ ಬಂದಿತ್ತು. ಆ ಟೈಮಲ್ಲಿ ತೆಗೆದು ಲೋಡ್ ಮಾಡ್ಕೊಬಿಟ್ರೆ ಈಗ 4,000 ಟನ್ ಇದೆ. ನಮಗೆ ಲಾಸ್ ಅನ್ಸಲ್ಲ. ಇಲ್ಲಿ ತೆಗೆದು ಒಂದು 10 ನಿಮಿಷಕ್ಕೆ ಬಾಚಿ ಹಾಕ್ಬಿಡ್ಬೋದು. ನಮಗೆ ಸಮಸ್ಯೆ ಇರಲ್ಲ. ಗುಂಡಿಯಿಂದ ತೆಗೆದಾಕಕ್ಕೆ ಸಮಸ್ಯೆ ಬರಲ್ಲ. ನಾವ್ ಹೇಳೋದೇನ್ ಗೊತ್ತಾ ಸರ್? ಈಜಿ ಕೆಲಸ ಅಂದ್ರೆ ಒಂದು ಟೈಮ್ ಟೇಬಲ್ ಲೆಕ್ಕದಲ್ಲಿ ಕೆಲಸ ಮಾಡ್ಕೋಬೇಕು ನಾವ್ ಇಲ್ಲಿ ಸರ್. ಒಂದು ಕುರಿ ಕೂದಲು ಕಟ್ ಮಾಡಕ್ ಮಿನಿಮಮ್ 100 ರೂಪಾಯಿ ತಗೊಳ್ತಾರೆ. ಈಗ ಏನ್ ಸರ್, ಒಂದು 6,000 ರೂಪಾಯಿ ಕೊಟ್ಟರು ಒಂದು ಟ್ರಿಮ್ಮರೇ ಸಿಗುತ್ತೆ. ಆ ಟ್ರಿಮ್ಮರ್ ತಂದ್ರೆ ಒಂದು 3-4 ವರ್ಷ ಕಡೆ ಯೂಸ್ ಮಾಡ್ಬೋದು. ಏನಪ್ಪ ಒಂದು ಬ್ಲೇಡ್ ಚೇಂಜ್ ಮಾಡ್ಕೋಬೇಕು. ನೋಡಿ ತೋರಿಸ್ತೀನಿ ನಾನು ನಿಮ್ಗೆ. ಇಲ್ಲಿಂದ ನೋಡಿ ಸರ್ ಟ್ರಿಮ್ಮರ್ ಇದು. ಇದ್ರ ಬೆಲೆ ಒಂದು 6,000 ಬೆಲೆ ಇರುತ್ತೆ. ಇದು ಟ್ರಿಮ್ ಮಾಡಕ್ಕೆ ಏನು ಸಮಸ್ಯೆ ಏನಿರಲ್ಲ. ಒಂದ್ ದಿವಸ ಕರೆಕ್ಟ್ ಮಾಡಿದ್ರೆ 50 ಕುರಿ ಒಬ್ಬರೇ ಮಾಡ್ಬೋದು. ಈಗ ಅವ್ನು ಬಂದು 50 ಕುರಿ ಮಾಡಿದ್ರೆ 5,000 ರೂಪಾಯಿ ಕೊಡ್ತಾರೆ. 5,000 ರೂಪಾಯಿ ಕೊಡೋದು ಮಿಷಿನ್ ತಂದ್ರೆ ವರ್ಷಕ್ಕೆ 2 ಸಲ ಕಟ್ ಮಾಡ್ಬೇಕು ನಾವು. 3-4 ವರ್ಷ ಬಂದ್ರೆ ಎಷ್ಟು ಯೂಸ್ ಆಗುತ್ತೆ. ಇದ್ರ ಖರ್ಚೆ ನಮ್ಗೆ ಇರಲ್ಲ. ಹೋದ್ರೆ ಬ್ಲೇಡ್ ಸೆಟ್ಗಳು ಹೊಡೆದು ಒಂದ್ ಸ್ವಲ್ಪ ಕ್ರಾಕ್ ಆಗಿರುತ್ತೆ. ಬ್ಲೇಡ್ ಸೆಟ್ ಒಂದು 700 ರೂಪಾಯಿ ಇರುತ್ತೆ. ಒಂದು 400 ಕುರಿ ಮಾಡಿದಾಗ ಒಂದ್ ಸ್ವಲ್ಪ ಚೇಂಜ್ ಮಾಡೋದು ಸಾಕು.
ನಮ್ಗೆ ಸಮಸ್ಯೆ ಇಲ್ಲ. ಇದಿತ್ತೋರೆ ಅವ್ರ ಕಾಯಿ ಸಮಸ್ಯೆ ಇರಲ್ಲ ಸರ್. ಈಗ ಅವ್ರು ಕರ್ಕ ಬಂದು ನಾವು ಮಾಡಿಸಿ ನಮ್ಮ ಮೇಲೆ ಟೈಮಿಗೆ ಬರಲ್ಲ. ಅವರು ನಾವು ಕುರಿ ಮೈ ತೊಳೆದು ಕಟ್ ಮಾಡ್ಬೇಕು ಅಂತ ಹೇಳಿರ್ತೀವಿ. ನಾವು ಕಟ್ ಮಾಡೋದಕ್ಕೆ ನಾವು ತೊಳೆದಕ್ಕೆ ಬಂದು ಕಟ್ ಮಾಡಲ್ಲ. ನಾವು ಫ್ರೀ ಇದ್ದಾಗ ನಾವು ಕೆಲಸ ಮಾಡ್ಕೋಬೋದಲ್ಲ. ಅವ್ರು ಒಂದು ಕುರಿ 100 ರೂಪಾಯಿ ಕೊಡೋದಂಗೆ 5 ನಿಮಿಷಕ್ಕೆ ಒಂದು ಕುರಿ ಟ್ರಿಮ್ ಮಾಡ್ಬೋದು. ಇದರಲ್ಲಿ 5 ನಿಮಿಷಕ್ಕೆ ಒಂದು ಕುರಿ ಟ್ರಿಮ್ ಆಗುತ್ತೆ. ಎಷ್ಟು ದುಡ್ಡು ಕೊಡೋರು ಮಾಡ್ಬೋದು. ನೀವೇ ಸ್ವತಃ ಮಾಡ್ತೀವಿ? ಹಾ ಸರ್, ನಾವೇ ಮಾಡ್ತೀವಿ. ನಾವೇನು ಯಾರ ಮೇಲೆ ಡಿಪೆಂಡ್ ಆಗಲ್ಲ. ನಮ್ಮಪ್ಪ ಇರ್ತಾರೆ, ಇಲ್ಲ ಅವರು ಮಾಡ್ತಾರೆ, ಅವ್ರಿಲ್ಲ ನಾನು ಮಾಡ್ಕೊಳ್ತೀವಿ. ಇಬ್ರು ಸುಸ್ತಾಯಿಸೋದು ಒಬ್ಬೊಬ್ರು ಎಕ್ಸ್ಚೇಂಜ್ ಆಗಿ. ಯಾಕಂದ್ರೆ ಒಬ್ರು ಕುರಿ ಹಿಡ್ಕೋಬೇಕು, ಕಿಡಿಕಲ್ ಮಾಡೋಕೆ ಅವಶ್ಯಕತೆ ಇಲ್ಲ. ಪ್ರೆಗ್ನೆಂಟ್ ಇರ್ತಾವಲ್ಲ, ನಿಲ್ಲಿಸ್ಕೊಂಡೆ ಮಾಡ್ಬಿಡ್ಬೋದು. ಈಗ ಒಬ್ರು ಕಾಲ ಹತ್ರ ಕುರಿ ಕೊಡ್ಕೊಂಡಿಲ್ಲ, ಕಟಾಕ್ಬಿಟ್ಟು ಇಟ್ಕೊಂಡು ನಿಂತ್ಕೊಂಡ್ರೆ ಒಬ್ರು ಟ್ರಿಮ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಹಿಂದಿಂದ ಕರೆಂಟ್ ಹಾಕೊಂಡು. ಏನು ಸಮಸ್ಯೆ ಏನಿರಲ್ಲ, ನೀಟಾಗಿ ಟ್ರಿಮ್ ಮಾಡೋದು. ಒಂದು ಸ್ವಲ್ಪ ಅನುಭವ ಆಗ್ಬೇಕಷ್ಟೇ ಇದು. ಅಂದ್ರೆ ಒಂದು ಸ್ವಲ್ಪ ಪಕ್ಕೆಗಳಲ್ಲಿ ಗಾಯ ಆಗ್ಬಿಡುತ್ತೆ, ಕುಯ್ಕೊಳ್ಳೋದೆಲ್ಲ ಆಗ್ತಾ ಇರುತ್ತೆ. ಅನುಭವ ಒಂದು ಸ್ಕ್ರಾಚ್ ಆಗ್ದಂಗೆ ಮಾಡ್ಬೋದು. ಇದ್ರಲ್ಲಿ ಒಂದೊಂದು ಲೈಟ್ ಸ್ಕ್ರಾಚ್ ಆಗಲ್ಲ. ಆ ತರ ಕುರಿ ಅಲ್ಲಿ ಮೇಲೆ ನೋಡಿದ್ರೆ ನೀವು ಕೆಲವು ಕುರಿಗಳು ಶೇಪ್ ಅಲ್ಲಿ ಕಜ್ಜಿ ಬರಲ್ಲ. ಅಂದ್ರೆ ಟ್ರಿಮ್ಮರ್ ಕಟ್ ಮಾಡೋ ತುಪ್ಪ ಕಚ್ಚಿ ಬರುತ್ತೆ. ಇದ್ರಲ್ಲಿ ಆತರ ಬರಲ್ಲ. ನಮ್ದು ಏನ್ ಶೇಪ್ ಕೊಡ್ತಾರೆ ಆ ಶೇಪ್ ಕಟ್ ಮಾಡ್ಬೋದು. ನಿಮ್ಗೆ ಯಾವ ಡಿಸೈನ್ ಬೇಕು, ನೀವು ಹೊರಗಡೆ ಯೂಟ್ಯೂಬ್ ಅಲ್ಲಿ ನೋಡ್ಬೋದು. ಡಿಸೈನ್ ಕುರಿ ಕೂದು ಕಟ್ ಮಾಡಿರ್ತಾರೆ, ಎಲ್ಲ ಈ ಮಿಷಿನ್ಗಳಲ್ಲೇ ಮಾಡೋದು. ಏನ್ ಮಾಡಕ್ಕಾಗಲ್ಲ, ಯಾವ ತರ ಶೇಪ್ ಆದ್ರೂ ಕೊಡ್ಬೋದು. ಅದೇ ಎಲ್ಲವೆಲ್ಲ ಇಂಥವೆಲ್ಲ ಈಗ ಟೆಕ್ನಾಲಜಿ ಬಾರಿ ಮುಂದುವರೆದಿದೆ. ಅವೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ಬೇಕು. ಇವ್ರು ಕತ್ರಿಲೇ ಮಾಡ್ತಾ ಇರ್ತಾರೆ. ಈಗ ಒಂದ್ ಗಂಟೆ ಒಂದು ಕುರಿ ಮಾಡ್ತಾರೆ. ಅಲ್ಲಿ ಹಿಂದಿನ ಕಾಲದೆಲ್ಲ ಕಾಲ ಸಿಕ್ ಕೊಡ್ಕೊಂಡು ಒಮಿಕಂದೆಲ್ಲ ಮಾಡ್ತಾರೆ. ಪ್ರೆಗ್ನೆಂಟ್ ಮಾಡೋರು ಅಭಾಷಣ ಆಗ್ಬಿಡುತ್ತೆ. ಅದ್ರಲ್ಲಿ ನಾವು ಕುತ್ಕೊಂಡ್ ಮಾಡ್ತಾ ಇರ್ತಾರೆ. ಅದು ಅದಾಗ್ಬಿಡೋದು, ನಾವು ಅದ್ರ ಮೇಲೆ ಕುತ್ಕೊಂಡು ಕೂದಲು ಕಟ್ ಮಾಡ್ತಾರೆ ಅಂತ ಮಾಡಿದ್ರೆ ಅಭಾಷಣ ಎಲ್ಲ ಅಷ್ಟು ಅದು ಜಾಸ್ತಿ ಇರುತ್ತೆ. ಇದ್ರಲ್ಲಿ ಏನಂತ ಇಲ್ಲ, ತುಂಬ ಪ್ರೆಗ್ನೆಂಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಕುರಿ ಪಡೆ ಕುರಿ ನಿಂತಿರುತ್ತೆ, ನಾವು ಇಲ್ಲಿಂದ ಒಂದು 5 ನಿಮಿಷ ಮಾಡಿ ಬಿಟ್ಬಿಡ್ತೀವಿ. ಅದೇನೋ ಪ್ರೆಸರೇ ಕೊಡಲ್ಲ. ಅದಕ್ಕೆ ಇಂಥವೆಲ್ಲ ಯೂಸ್ ಮಾಡ್ಕೋಬೇಕು. ಸುಮಾರು ಟೆಕ್ನಾಲಜಿ ಇದೆ ಸರ್. ಈಗ ಮೇವು ಕಟ್ ಮಾಡೋಕ್ಕೂ ಅಷ್ಟೇ ಮಿಷಿನ್ಗಳು ಇರ್ತವೆ. ವೇಸ್ಟ್ ಆಗ ಮೇವು ಯೂಸ್ ಮಾಡ್ಬೋದು. ನೀವ್ ಹೇಳೋದು ಈಸಿಗೆ ಹೆಂಗ್ ಮಾಡೋದು ಅಂತ ಅಂತಿದ್ರಲ್ಲ, ಈಸಿ ಮಾಡ್ಬೇಕು. ನಮ್ಮ ತೋಟದಲ್ಲಿ ಮೇವು ಬೆಳ್ಕೋಬೇಕು ನಾವು ಅಷ್ಟೇ. ಅಂತ ನೀವು ಹುಡ್ಕೋ ಸಮಸ್ಯೆಯಲ್ಲಿ ಏನ್ ಸರ್, ಅರ್ಧ ಗಂಟೆ ಕುರಿ ಅರ್ಧ ಗಂಟೆ ಮೇವು ಕುಯ್ತೀವಿ ಅಷ್ಟೇ. 10 ಕುರಿಗೆ ಒಂದು ಟೋಟಲ್ 2 ಎಕರೆ ಯೂಸ್ ಮಾಡ್ಕೊಳ್ತೇವೆ ನಾವು. ಅದ್ರಲ್ಲಿ ಒಂದು 3/4 ಎಕರೆ ಎಡ್ಲೂಸರ್ ಸೊಪ್ಪು ಬರುತ್ತೆ. ಸೊಪ್ಪೊಂದು ಎಡ್ಲೂಸರ್ ಹಾಕಿದ್ವಿ. CF31 ಒಂದು 10 ಕ್ವಿಂಟಲ್ ಇದೆ. ಇನ್ನೊಂದು ಎಕರೆ ಫುಲ್ ಸೂಪರ್ ನೇಪಿಯರ್ ಇದೆ. ಫಸ್ಟ್ ಒಂದು 3 ಎಕರೆ ಹಾಕಿದ್ದು, ವೇಸ್ಟ್ ಆಗಿದ್ದು ಒಂದು 2 ಎಕರೆ ಫುಲ್ ಕಿತ್ತಾಕ್ಬಿಟ್ಟು 1 ಎಕರೆ ಸಾಕಾಗುತ್ತೆ ಮೇವು. ಅದ್ರ ಜೊತೆ ಯೂಸ್ ಮಾಡ್ಕೊಂಡು ರೆಡ್ ನೇಪಿಯರ್ ಅದು ಸೇರಿ 1 ಎಕರೆ ಇದೆ ಇದೆಯಲ್ಲ, ಅದೊಂದು ಎಕರೆ ಆಗುತ್ತೆ. ಜೋಳದ ಕಡ್ಡಿ ಒಂದು ಆಕಲ್ಟಿನ ಪರ್ಚೇಸ್ ಮಾಡಿ ತಗೊಬಿಡ್ತೀವಿ. ಸಿಗ್ತಾ ಇರುತ್ತೆ. ವಾರಕ್ಕುಂಟಂತ ಸಾಕು ನಮ್ಗೆ. ತಿಂಗಳಿಗೆ ಒಂದು 4 ಟನ್ ಕಡ್ಡಿ ಆಗುತ್ತೆ ನಮಗೆ. ನಮ್ಮಲ್ಲಿ ಜಾಗ ಇತ್ತು, ಟೈಮ್ ಇತ್ತು, ಬೆಳೆದಿದ್ದು ಅದೇ ಹಾಕ್ತೀನಿ. ಇಲ್ಲಾರೆಲ್ಲ ಪರ್ಚೇಸ್ ಮಾಡ್ಕೊಂಡು ರೆಗ್ಯುಲರ್ ಸೈಲೇಜ್ ಇಲ್ಲ, ಜೋಳದ ಕಂಪಲ್ಸರಿ ಇರುತ್ತೆ. ಜೋಳ ಹಾಕೋದ್ ದುಡ್ಡಿಗೆ ಜೋಳದ ಕಡ್ಡಿ ಹಾಕೋದು. 3,000 ಕೊಟ್ಟು 3 ಕೆಜಿ ಜೋಳ ತರೋದಾಗ ಹೆಂಗೈತೆ, ಅದೇ 3,000 ಕೊಟ್ಟು 1,000 ಕೆಜಿ ಮೇವು ತರೋದು. ಜೋಳದ ಜೊತೆ ಮೇವು ಅವೇಡ್ ಆಗುತ್ತೆ. 2 ಕೆಲಸ 1 ರೂಪಾಯಿ ಆಗುತ್ತೆ. ನಾವ್ ಈ ತರ ಯೂಸ್ ಮಾಡ್ಕೊಂಡ್ರೆ ಮಾಡ್ಬೋದು. ಬರೀ ಜೋಳನೇ ದುಡ್ಡು ಕೊಟ್ಟು ಹಾಕ್ತಾ ಇರ್ತಲ್ಲ ಅಂತಾರೆ, ಜೋಳದ ಕಡ್ಡಿನೇ ಹಾಕ್ಬಿಡಿ, ಮೇವು ಅವೇಡ್ ಆಗುತ್ತೆ, ಜೋಳ ಕೊಟ್ಟಂಗಾಗುತ್ತೆ. 365 ಮೇವು ಸಿಗ್ಬೇಕು ಅಂದ್ರೆ ಯಾವ ತರ ಬೆಳಿಬೇಕು, ಅದೊಂದು ಪ್ಲಾನಿಂಗ್ ಕೊಡಿ ಸರ್. ಅದ್ರಲ್ಲಿ ನೀವು ಸೂಪರ್ ನೇಚರ್ ಹಾಕ್ಬೋದು, ಎಗ್ಲೂಸರ್ ಹಾಕ್ಬೋದು, ರೇಷ್ಮೆ ಹಾಕ್ಬೋದು, ಅಕ್ಸೆ ಹಾಕ್ಬೋದು, ಅಚ್ಚೆ ಹಾಕ್ಬೋದು, ನುಗ್ಗೆ ಹಾಕ್ಬೋದು, ಕರ್ಬೇವು ಹಾಕ್ಬೋದು. ಅಂದ್ರೆ ಬೈ ಪ್ರಾಡಕ್ಟ್ ನಾನು ಹೇಳ್ತಾ ಇರೋದು. ಕೂದಂಗ್ ಮುರ್ದಂಗ್ ಬರ್ತಾ ಇರುತ್ತೆ ಸೊಪ್ಪು. ಅಂತ ಸೊಪ್ಪು ಇಲ್ಲಿ ಹೆಬ್ಬೆ ಹಾಕ್ಬೋದು. ನೀವ್ ಯಾವ್ದೇ ಸೊಪ್ಪು ಹಾಕಿದ್ರು ಜೋಳದ ಕಡೆ ಒಂದು ಡೈಲಿ ಕೂದಂಗ್ ನಾಟಿ ಮಾಡ್ಬೇಕಾಗುತ್ತೆ. ಮೆಕ್ಕೆಜೋಳದ ಕಡೆ ಅಷ್ಟು ಟೈಮ್ ಸಿಗಲ್ಲ. ಎಲ್ಲ ಟೈಮ್ ಫ್ರೀ ಇದೀವಿ ಅಂತ ಹೇಳಕ್ಕಾಗಲ್ಲ. ಯಾವ ನಾಳೆ ತಿಂಗಳ ಹಾಕಕ್ಕಾಗಿರಲ್ಲ. ಅಂತ ಸಮಯದಲ್ಲಿ ಬೈ ಪ್ರಾಡಕ್ಟ್ ಹಾಕಬೇಕು. ಇವತ್ತು ಹಾಕಿದ ಕೂದ ಅಂದ್ರೆ ಬೆಳಿಗ್ಗೆ ಒಂದು 15 ಚುಗ್ರಿ ಇರ್ತೀವಿ. ಬರೀ ನೀರು ಗೊಬ್ಬರ ನಿಮ್ಗೆ ಯಾವ ಫ್ರೀ ಆಗ ಕೊಟ್ಬಿಟ್ರೆ ಸಾಕು. ನೀರು ಅಂದ್ರೆ ಕಂಪಲ್ಸರಿ ಹೋಗ್ತಾ ಇರುತ್ತೆ. ಗೊಬ್ಬರ ನೀವು ಯಾವ ಫ್ರೀ ಆಗ್ತಾರೆ ಒಂದು ಸ್ವಲ್ಪ ಗೊಬ್ಬರ ಏನೋ ಒಂದು ಆಲ್ಟರ್ನೇಟ್ ಮಾಡ್ಕೊಂಡ್ರೆ ಆಗ್ತು. ನೀವು ಆಲ್ಟರ್ನೇಟ್ ಅಂತಂದ್ರೆ ನೀವು ಬೈ ಪ್ರಾಡಕ್ಟ್ ಇರಬೇಕು. ಕೂದ ಬರ್ತಾ ಇರೋದು ಒಳ್ಳೊಳ್ಳೆ ಸೊಪ್ಪು ಇದೆ. ಈಗ ಎಗ್ಲೂಸರ್ ಒಳ್ಳೆ ಪ್ರೋಟೀನ್ ಇದೆ, ನುಗ್ಗೆ ಸೊಪ್ಪು ಒಳ್ಳೆ ಪ್ರೋಟೀನ್ ಇರುತ್ತೆ, ರೇಷ್ಮೆ ಸೊಪ್ಪು ಒಳ್ಳೆ ಹೈ ಪ್ರೋಟೀನ್ ಇರುತ್ತೆ. ಆತರ ಅವೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ಬೇಕು. ಬರೀ ನಾನು ಜೋಳದ ಕಡ್ಡಿನೇ ಹಾಕ್ತೀನಿ, ಇಲ್ಲ ಬರೀ ಸೈಲೇಜ್ ಹಾಕ್ತೀನಿ, ದುಡ್ಕೋಟೆ ತಂದು ಹಾಕ್ತೀನಿ, ಮೇಂಟೈನ್ ಮಾಡಕ್ಕಾಗಲ್ಲ ಕುರಿಗಳು. ನಮ್ಮಲ್ಲಿ ಏನಾಗುತ್ತೆ ಬೆಳಕಂದ್ರೆ ಆಗ್ತದೆ, ಫಾಸ್ಟ್ ಸಕ್ಸಸ್ ಆಗುತ್ತೆ. ಅದೊಂದು ತಿಳ್ಕೊಬ್ರಿ. ನಾನು ಅದೊಂದು ಹೇಳ್ತೀನಿ. ನಾವೆಲ್ಲ ಪರ್ಚೇಸೇ ಮಾಡಾಕ್ತೀನಿ ಅಂದ್ರೆ ಕಾಸ್ಟ್ ಒಂದೊಂದು ಕುರಿಗೆ 10 ರೂಪಾಯಿ ಡೈಲಿ ಉಳಿತು. ಒಂದು 100 ಎಷ್ಟು ಉಳಿತೆ ಸರ್? ಕೌಂಟಿಂಗ್ ಆ ರೀತಿ ಮಾಡುವಾಗ 10 ರೂಪಾಯಿ ಹೋದ್ರೆ ಹೋಗುತ್ತೆ. ಒಂದು ಕೆಜಿ ಸೈಲೇಜ್ 8 ರೂಪಾಯಿ. ಈಗ ಮಿನಿಮಮ್ ಒಂದು ಕುರಿ ನಾವು 4 ಕೆಜಿ ಸೈಲೇಜ್ ಬೇಕು ಅನ್ಸುತ್ತೆ. ಎಷ್ಟಾಗ್ತದೆ ವಿತ್ ಫೀಡ್ ಕಾಸ್ಟ್? ದಿವಸಕ್ಕೆ 50 ರೂಪಾಯಿ ಒಂದು ಕುರಿ ಖರ್ಚು ಬರ್ತೈತೆ. ಹುಸಿ ಆಗತ್ತೆ ಖರ್ಚು. ಎಲ್ಲ ರೀತಿ ಐಟಮ್ ಕುರಿ ಮಾಡಿದ್ರೆ ಕುರಿ ಆಗುತ್ತೆ. ಈಗ ತಿಂಗಳು 1 ವರ್ಷ ಒಂದು ಕುರಿ ಖರ್ಚು ಮಾಡ್ತಾ ಇದೀನಿ ಅಂದ್ರೆ ಅದೇ ಒಂದು 12 ತಿಂಗಳಿಗೆ ಎಷ್ಟಾಗ್ತದೆ ನಮ್ಗೆ? ಎಷ್ಟಾಗ್ತದೆ ಸರ್? 18,000 ಆಗುತ್ತೆ. ನಾವು ಕುರಿ ಮಾಡೋದೆಷ್ಟಕ್ಕೆ ವಿತ್ ತರೋದೇ. ಈಗ ಕಟ್ಟ ಸಾಕಾಣಿಕೆ ಹೇಳ್ಬಿಡ್ತೀವಿ ಪ್ರಾಕ್ಟಿಕಲ್ ಆಗಿ. ಸೈಲೇಜ್ ಹಾಕೊಂಡು ನಾವು ಸಾಕ್ತಾ ಇರ್ತಾರೆ, ಅವ್ರಿಗೆ ಏನು ಉಳಿತಲ್ಲ ಅಂತ ಹೇಳ್ತಾ ಇರ್ತಾರೆ. ನಮ್ಗೆ 18,000 ಖರ್ಚು ಮಾಡಿ ಪ್ಲಸ್ ಅವರೊಂದು 7,000 ರೂಪಾಯಿ ಬೆಳ್ಕೊಂಡಿರ್ತಾರೆ. 25,000 ಬೀಳ್ತಾರೆ. ಏನ್ ಲಾಭ ಮಾಡ್ತಾರೆ? 30,000ಕ್ಕೆ ಮಾರಿದ್ರು ನಮ್ಗೆ 5,000 ಪ್ರಾಫಿಟ್ ಸಿಕ್ಕಿರುತ್ತೆ. ವರ್ಷ ಸಾಕಿದ್ರೆ 5,000 ಮಾರ್ಜಿನ್ ಇರುತ್ತೆ. ಅದ್ರ 1,000 ಕುರಿಗಳು ಕೊಂಡಿಂಗು ಮಿನಿಮಮ್ 3,000 ಸತ್ತೋಗಿರುತ್ತೆ. ಒಂದು 70,000 ಅಲ್ಲೇ ಲಾಸ್ ಆಗಿರುತ್ತೆ. 70,000 5,000 ಕುರಿ ಉಳಿತವ್ರೆ. 70,000 ಎಷ್ಟು ಕುರಿ ತೆಗಿಬೇಕು? ಒಂದು 14 ಕುರಿ ಅಲ್ಲೇ ತೆಗಿಬೇಕು. ವಿತ್ ಲೇಬರ್ ಕಾಸ್ಟ್ ಏನು? ಆತರ ಎಲ್ಲ ಡಿವೈಡ್ ಮಾಡ್ತಾರೆ. ನನಗೆ ಫೋನ್ ಮಾಡ್ತಾ ಇರ್ತಾರೆ ಕೆಲವೊಬ್ರು. ನಾನು ಪ್ರಾಕ್ಟಿಕಲ್ ಹೇಳ್ಬಿಡ್ತೀನಿ ಸರ್. ನಂತರ ಮರಿ ತಗೊಳ್ಳಿ ಬಿಡ್ಲಿ ಅವ್ರ ಪಾಪ ಸೆಕೆಂಡ್ ಇವತ್ತು ಮೇಡಮ್ ಫೋನ್ ಮಾಡಿದ್ರು. ಸರ್ ಅಷ್ಟಾದ ಇದೆ ಇಷ್ಟಾದ ಇದೆ ಅಂತಾರಲ್ಲ ಸರ್. ನಾವು ಬಿಡ್ಸಿ ಹೇಳಿದೆ ಮೇಡಮ್ಗೆ, ಮಾಡೋದೇನೋ ಬಿಡಿ ಸರ್, ನಾನು
ಲೇಬರ್ ಇಟ್ ಮಾಡ್ತೀನಿ ಸರ್ ಅಂದ್ರು. ನಾನು ಹೇಳ್ಬಿಟ್ಟೆ ಮೇಡಮ್ ಲೇಬರ್ ಇಟ್ಕೊಂಡು ನಿಮ್ ಕೆಲಸ ವರ್ಕೌಟ್ ಆಗಲ್ಲ, ನೀವು ಪ್ರಾಕ್ಟಿಕಲ್ ನಿವೃತ್ತ ಲಾಭ ಇದೆ, ನೀವು ನಿಂತ್ಕೊಂಡು ಮಾಡ್ತೀರಾ ಅಂತ. ನಾ ಇರಕ್ಕಾಗಲ್ಲ, ಜಾಬ್ ಅಲ್ಲಿ ಇದ್ದೀನಿ, ನಿಮ್ದು ಜಾಬ್ ಮಾಡ್ಕೋಗಿ ಮೇಡಮ್, ಎರಡು ಕಡೆಗೂ ಟೆನ್ಷನ್ ತಗೋಬೇಡಿ, ನೀವು ಬಂದು ಪ್ರಾಕ್ಟಿಕಲ್ ನಿಂತ್ಕೊಂಡು ಮಾಡಿ ಲಾಭ ಇದೆ. ನಾನು ಲೇಬರ್ ಡಿಪೆಂಡ್ ಮಾಡಿ ಯಾರೋ ನಂಬಿಕೆ ಅಷ್ಟು ಅಂದ್ಬಿಡ್ತೀನಿ, ಯಾರೋ ನಂಬಿಕೆ ಅಷ್ಟು ಯಾರೋ ಅಂತ ಸಿಗಲ್ಲ ನಿಮ್ಗೆ ಯಾರಿಗೂ. ನೀವು ಒಳ್ಳೆಯರಾಗಿರ್ಬೋದು, ನಿಮ್ಗೆ ಅಂತ ಸಿಗ್ತಾರೆ, ನಮಗೆ ಗೊತ್ತಿರಲ್ಲ. ನೀವು ಬಂದು ನಿಂತ್ಕೊಂಡು ಮಾಡ್ತೀವಿ ಮಾಡಿ, ಅದೇ ಇದೆ. ಬೇರೆ ನೆಚ್ಕೊಂಡು ಮಾಡಕ್ಕೆ ಸುಮ್ಮನೆ ಒಳ್ಳೆ ಕೆಲಸದಲ್ಲಿ ಇದ್ದೀನಿ ಅಂತ ಕಂಟಿನ್ಯೂ ಮಾಡ್ತೀನಿ ಸರ್. ಬನ್ನಿ, ಈಗ ಗೊಬ್ಬರದ ಹೇಳಿದೆ ನಾನು ಆಗ್ಲೇ, ಕೋಳಿ ಬಿಟ್ಟಿನಿ ಅಂತೆಲ್ಲ ಒಂದ್ ಸ್ವಲ್ಪ ವಿಷಯ ಮಾಹಿತಿ ಕೊಟ್ಟು ಅದ್ರ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಬನ್ನಿ. ಯಾವ ತರ ಇದೆ, ನಾವು ಯಾವ ತರ ಯೂಸ್ ಮಾಡ್ಕೊಳ್ತೀವಿಲ್ಲ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.